നിങ്ങളെ കാട്ടിക്കളിയാ ട്രാവലിംഗ് എത്ര ഇത് അതൊരു ആൾക്ക് ഒരു ഫീൽ അങ്ങനെ ഒരു ഫീൽ കിട്ടിപ്പോയി. ഒറ്റയ്ക്ക് സോളോ. ఎంత రైట్ రా ఏంది ಸರಿ ಅವಿಲ್ಲ ಪವರ್ ಹಂಗಿಲ್ಲ ಸರಿ ನಾ ಪುಟ್ಟ ಬೈ ಬೈ ಪುಟ್ಟ ಬೈ ಬೈ. ಹಾಯ್ ಹಲೋ, ನಾನು ನಿಮ್ಮ ಬಗ್ಗೆ 12 ಮಾಸ್ಕ್ ರೈಡರ್. ಅಂತೂ ಇಂತೂ ನಾನು ಲಡಾಖ್ ಹೋಗೋ ಟೈಮ್ ಬಂದೇ ಬಿಟ್ಟಿದೆ. ಲಡಾಖ್ ಹೋಗ್ತಾ ಇದ್ದೀನಿ ಅಂತ ಹೇಳ್ಬೋದು. ನಮ್ಮ ಊರಿಂದ ಮನೆಯಿಂದ ಹಾಗೆ ಬಂದು ದೇವಸ್ಥಾನಕ್ಕೆ ಬಂದೆ. ಗಣಪತಿ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಎಲ್ಲ ಮಾಡಿದೆ ಬೈಕಿಗೆ. ಅಲ್ಲಿಂದ ನನ್ನ ಫ್ರೆಂಡ್ಸ್ಗಳ ಹತ್ರ ಮಾತಾಡ್ಬಿಟ್ಟು ಹಾಗೆ ಹೊರಟಿದ್ದೀನಿ. ಇವಾಗ ಇಲ್ಲಿ ಒಂದು ಫ್ರೆಂಡ್ ಇದ್ದಾನೆ, ಅವನ್ನ ಮೀಟ್ ಮಾಡಿಬಿಟ್ಟು ನೆಟ್ಟಿಗೆ ಹೋಗ್ತಾ ಇರೋದೆ. ಇವತ್ತು ಎಲ್ಲಿ ಸ್ಟೇ ಯಾವ ಕೂಡ ಪ್ಲಾನ್ ಆಗಿಲ್ಲ. ನೋಡುವ ಯಾವ ಟೈಮಿಗೆ ನಾವು ಹೋಗಿ ತಲುಪ್ತೀವಿ ಅಂತ. ಹೆಂಗೋ ಒಂದು 6 ಗಂಟೆ ಓಡಿಸುವ ಅಂತ ಒಂದು ಪ್ಲಾನ್ ಮಾಡಿದ್ದೀನಿ. ಅದ್ರ ಮೇಲೆ ಓಡಿಸೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ಯಾವ ಥರ ಆಗುತ್ತೆ ಅಂತ ಗೊತ್ತಿಲ್ಲ. ನಾವು ಹೇಳಿದಂಗೆ ಎಲ್ಲ ಆಗಬೇಕು ಅಂತ ಇಲ್ಲಲ್ಲ, ಬಟ್ ಹೆಂಗೆ ಬಂದರೂ ನೋಡ್ಕೊಳ್ಳೋ ಬಿಡಿ, ಏನು ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ. ಹೈವೇ ತಾನೆ, ರೋಡ್ ಉದ್ದಕ್ಕೂ ರೂಮ್ಸ್ ಎಲ್ಲ ಸಿಗ್ಬೋದು. ಒಂದೊಂದು ಜಾಗದಲ್ಲಿ ಸಿಗೋದಿಲ್ಲ, ಬಟ್ ಸಿಗೋ ಜಾಗದಲ್ಲಿ ಒಂದೊಳ್ಳೆ ರೂಮ್ ತಗೊಂಡು ಸ್ಟೇ ಮಾಡ್ಕೊಳ್ಳ. ತುಂಬ ಹುಷಾರಿಲ್ಲ ಇವತ್ತು. ರೈಡ್ ಸ್ಟಾರ್ಟ್ ಮಾಡಿದಲ್ಲಿಂದ ಫಸ್ಟ್ ಡೇನೇ ಹುಷಾರಿಲ್ಲ ಅಂತ ಹೇಳಾಗ ಸ್ವಲ್ಪ ಕಷ್ಟ ಆಯ್ತುಂಟು. ತುಂಬ ಕೋಲ್ಡ್ ಆಗಿಬಿಟ್ಟಿದೆ. ಆಲ್ರೆಡಿ ನಾನು ಡೇಟ್ ಫಿಕ್ಸ್ ಮಾಡಿದ್ದಕ್ಕೆ ಕ್ಯಾನ್ಸಲ್ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಹಂಗೆ ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ಸ್ವಲ್ಪ ಅದೆಲ್ಲ ತಗೊಂಡಿದ್ದೀನಿ. ಬನ್ನಿ ನೋಡ್ಕೊಳ್ಳೋ. ಇಲ್ಲಿ ನಮ್ಮ ಫ್ರೆಂಡ್ ಒಬ್ಬ ಇರ್ಬೋದು, ಅವನ ಹತ್ರ ಮಾತಾಡ್ಬಿಟ್ಟು ಹಾಗೆ ಹೋಗ್ಬಿಡು. என்ன சாமி? ಥ್ಯಾಂಕ್ ಯು. ಚಾರ್ಜರ್ ಇರ್ತೀನಿ. ಸರಿ ತೊಡೆ ಕಣ ಬಾಯ್. ಹಾಂ ಬಾಯ್ ಬೇಡ ಕಲ್ಮಿಟ್ಟೆ ಲಡಾಖ್ ಟ್ರಿಪ್ ಬಟ್ಟಾ ಬಾಯ್ ಬಾಯ್ ಬಾಯ್. ಹಾಗೆ ಅದಿತಿ ಮೋಟರ್ ಸರ್ವಿಸ್ ಬಂದಿದ್ದೊಂದು ಇರ್ಫಾನ್ ಬಾಯ್ ಹತ್ರ ಗಾಡಿ ಒಂದು ಜನರಲ್ ಚೆಕಪ್ ತೋರಿಸ್ದೆ. ಹೇಗಿದೆ ಗಾಡಿ ಇರ್ಫಾನ್ ಬಾಯ್? ಏನಾದರೂ ಪ್ರಾಬ್ಲಮ್ ಇದೆಯಾ? ಏನೋ ಮಾಡಿ ಪ್ರಾಬ್ಲಮ್ ಇಲ್ಲ. ಓಕೆ, ಆರಾಮಾಗಿ ನೀವು ರೈಡ್ ಮಾಡ್ಬೋದು. ಬರೋದಾ? ಹಾಗೆ ಇರ್ಫಾನ್ ಬಾಯ್ ಹತ್ರ ಮಾತಾಡಿದೆ. ಗಾಡಿ ಕೊಟ್ಟು ಅವ್ರಿಗೆ ಟ್ರಯಲ್ ಕೊಟ್ಟು ತೋರಿಸ್ದೆ, ನೋಡಿ ಹೇಗಿದೆ ಅಂತ. ಅವ್ರು ನೋಡ್ಬಿಟ್ಟು ಏನು ತೊಂದರೆ ಇಲ್ಲ, ಆರಾಮಾಗಿ ಹೋಗಿ ಬಂದು ಚೆನ್ನಾಗಿದೆ ಅಂತ ಹೇಳಿದ್ರು. ಡಾಬಾ ಇದೆ, ಅದೇ ಬೆಸ್ಟ್. ಬಿಟ್ಟರೆ ಆಗಲ್ಲ, ಹೊಟ್ಟೆ ಸಿತಿದೆ. ಡಾಬಾ ಆದರೆ ಡಾಬಾ, ಸ್ವಲ್ಪ ಹೊತ್ತು ಕೂತಿರೋ ಅಷ್ಟು ಮಾಡಿ ಆರಾಮಾಗಿ ಹೋಗು. ಊಟ ಇದೆಯಾ? ಓಕೆ.
ವಾಟ್ರಿಲ್ಲ. ಫೈನಲಿ ನನಗೆ ಸಿಕ್ಕಿದೊಂದು ಡಾಬಾ. ಜನರೇನಿಲ್ಲ, ನಾನೇ ಅವ್ರನ್ನ ಕರೆದು ಎದ್ದೇಳಿಸ್ದೆ, ಏನಾದರೂ ಊಟ ಏನಾದರೂ ಇದೆಯಾ ಅಂತ. ಇದೇ ಬಂದಿದ್ದೆಲ್ರು. ಒಳ್ಳೆ ಸೆಕೆ ಇದೆ, ಜರ್ಕಿನ್ ಎಲ್ಲ ಬಿಚ್ಚಾಕ್ದೆ. ಒಳ್ಳೆ ಚೆನ್ನಾಗಿದೆ. ವೆಯ್ಟ್ ಮಾಡಿದ್ದಕ್ಕೆ ಒಂದು ಒಳ್ಳೆ ಜಾಗ ಸಿಕ್ತು, ತಂಪಾಗಿದೆ. ಒಂದು ವಾಟರ್ ಬಾಟ್ಲು, ಒಂದು ಸಲಾಡ್ ಫಸ್ಟ್ ತಂದು ಕೊಟ್ಟರು. ಪಾಲಕ ರೈಸ್ ಆರ್ಡ್ರ್ ಮಾಡಿದ್ದೀನಿ, ವೆಯ್ಟ್ ಮಾಡ್ತಿದ್ದೀನಿ ಹೇಗಿರುತ್ತೆ. ಒಳ್ಳೆ ಒಂದು ಸರ್ಪ್ರೈಸ್ ಆಯ್ತು ನನಗೆ. ಪಾಲಕ ರೈಸ್ ಅಂತ ಹೇಳಿದೆ, ಈ ಥರ ತಿಳ್ಕೊಂಡಿದ್ದಿಲ್ಲ. ಪಾಯಸ ಥರ ಇದೆ, ಮೊಸರು ಇದೆ, ಅದು ಮಡಿಗೆ ಮ್ಯಾನೇಜ್ ಮಾಡಬೇಕು. ಒಳ್ಳೆ ಕಾಮಿಡಿ. ಪಾಲಕ ರೈಸ್ ಬಗ್ಗೆ ಯಾವುದೇ ಐಡಿಯಾಸ್ ಇರಲಿಲ್ಲ ನನಗೆ. ಆ್ಯಕ್ಚುಲಿ ವೆಜ್ಜೇ ಬೇಕಿತ್ತು, ಅದು ಡಾಬಾ ಆಗಿತ್ತು. ನಾನು ತಿಳ್ಕೊಂಡೆ ಸುಮಾರು ನಾನ್ ವೆಜ್ ಆ ಥರನೇ ಇರುತ್ತೆ ಅಂತ. ಮೀಲ್ಸ್ ಇರಲಿಲ್ಲ, ಗೀ ರೈಸ್ ಅಂಥದ್ದೆಲ್ಲ ಇತ್ತು. ಹಾಗೆ ಪಾಲಕ ರೈಸ್ ಅಂತ ಹೇಳಿದ್ರು. ಸಪ್ಪಲ್ಲಿ ಏನಾದರೂ ವಿಷಯ ಇರ್ಬೋದು ಅಂತ ಹೇಳ್ಬಿಟ್ಟು ಪಾಲಕ ರೈಸ್ ಅಂತ ಹೇಳಿದೆ, ಯಾಕಂದರೆ ನನಗೆ ಅದ್ರ ಬಗ್ಗೆ ಯಾವುದೇ ಐಡಿಯಾ ಇತ್ತಿಲ್ಲ. ಬಂದು ನೋಡೋ ಗೊತ್ತಾಯ್ತು, ಒಂಥರ ಪಾಯಸ ಥರ ಇದೆ, ಓವರ್ ಮಸಾಲ, ಬೇಡ ಇತ್ತು. ಏನು ಮಾಡಲಿ, ಮತ್ತೆ ಸ್ವಲ್ಪ ಅಲ್ಲಿ ಮೊಸರು ಕೊಟ್ಟಿದ್ರು, ಮೊಸರು ಹಾಕ್ಬಿಟ್ಟು ಸ್ವಲ್ಪ ತಿಂದೆ. ಹಾಗೆ ಫಸ್ಟ್ ಫುಡ್ಡನ್ನೇ ಹಾಳು ಮಾಡ್ಕೊಂಬಿಟ್ಟೆ. ಇನ್ಮೇಲೆ ಸ್ವಲ್ಪ ನೋಡಿ ನೋಡಿ ಆರ್ಡರ್ ಮಾಡ್ಕೋಬೇಕು, ಯಾಕಂತಂದರೆ ಹೊಟ್ಟೆ ಹಾಳು ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ ನಾನು. ಆಲ್ರೆಡಿ ಹುಷಾರಿಲ್ಲ, ಹೊಟ್ಟೆನ ಹಾಳು ಮಾಡ್ಕೊಂಡ್ರೆ ಸರಿಯಾಗಿಬಿಡುತ್ತೆ ಮತ್ತೆ. ಹಾಗೆ ವಿಷಯ. ಅಲ್ಲಿಂದ ಈ ರೋಡಲ್ಲಿ ನಾನು ಅಬ್ಸರ್ವ್ ಮಾಡಿದೆ ಏನು ವಿಷಯ ಅಂತ ಹೇಳಿದ್ರೆ, ವೆಹಿಕಲ್ಸೇ ಇಲ್ಲ. ತುಂಬಾ ದೂರಕ್ಕೆ ಒಂದೊಂದು ಗಾಡಿ ಸಿಗುತ್ತೆ ಅಂತಲ್ಲದೆ ವೆಹಿಕಲ್ಸ್ ತುಂಬಾ ಕಮ್ಮಿ. ಇಲ್ಲಿ ಬಿಸಿಲಿಗೋಸ್ಕರ ಯಾರು ಹೊರಗೆ ಬರ್ತಿಲ್ವೋ ಏನ್ ಕತೆ ಅಂತ ಗೊತ್ತಿಲ್ಲ, ಬಟ್ ಜನಗಳೇ ಕಾಣೋದಿಲ್ಲ ರೋಡಲ್ಲಿ. ವಿಜಯಪುರಕ್ಕೆ ಮ್ಯಾಪ್ ಹಾಕೊಂಡಿದ್ದೀನಿ. ವಿಜಯಪುರಕ್ಕೆ ಇಲ್ಲಿಂದ 500 ಕಿಲೋಮೀಟರ್ ಇದೆ. ಬಟ್ ನಮ್ಮ ಕೈಯಲ್ಲಿ 500 ಕಿಲೋಮೀಟರ್ ಹೊಡೆಯೋಕ್ಕಾಗಲ್ಲ. 6 ಗಂಟೆ ಒಳಗೆ ಯಾವ್ದಾದ್ರು ಒಂದು ಜಾಗ ನೋಡಿ ಸೈಡ್ ಆಗ್ಬಿಡ್ತೀವಿ. ಮಾತ್ರ ಅಬ್ಬಬ್ಬ ಏನ್ ಚಂದ ನೋಡಿ, ಅಪ್ಪ ದೇವ್ರೆ. ಆಫ್ ರೋಡ್ ಸ್ಟಾರ್ಟ್ ಆಗಿದೆ. ರೋಡ್ ಕೆಲಸ ಮಾಡ್ತಾ ಇದ್ದಾರೆ, ತುಂಬಾ ಖರಾಬ್ ಆಗಿದೆ. ಆಫ್ ರೋಡ್ ಇಲ್ಲೇ ಸ್ಟಾರ್ಟ್ ಆಗೋಯ್ತಲ್ಲ, ಎಂತ ಮಾಡೋದು. ಭಯಂಕರವಾಗಿ ಜಾರ್ತಾ ಇದೆ. ಓ ಮೈ ಗಾಡ್. ಓಕೆ, ಅಲ್ಲಿ ಸ್ವಲ್ಪ ತುಂಬಾ ಕೆಸರಿದ್ದಕ್ಕೆ ಸ್ವಲ್ಪ ಜಾರದಿತ್ತು. ಬ್ಯೂಟಿ ನೆಕ್ಸ್ಟ್. ಮಾಮ್, ಡ್ಯಾಡಿ, ಬ್ರದರ್ ಗಿಫ್ಟ್. ಆಟೋದಿಂದ ಎಲ್ಲ ಬರೆದು ಬಿಟ್ಟಿದ್ದಾನೆ. ಬೈಕಿಗೆ ಇಲ್ಲಿ ಟೋಲ್ ಇದೆ ಅಂತ ಗೊತ್ತಿಲ್ಲ, ಗ್ಯಾಪ್ ಇದೆ ಅನ್ಸುತ್ತೆ, ನೋಡ್ತೀನಿ ರೀ. ಹೋಗ್ಬೋದು ಅನ್ಕೊಳ್ತೀನಿ. ಎಸ್, ಹೋಗ್ಬೋದು. ಕ್ಯಾಪ್ಚರ್ ಮಾಡೋದು ಕಾರು ಅಷ್ಟು ಮಸ್ತ್ ಆಗಿದೆ. ಏನ್ ಬ್ಯೂಟಿಫುಲ್ ಆಗಿದೆ ನೋಡಿ. ಆ ಕಡೆ ಟ್ರೈನ್ ಹೋಗ್ತಾ ಇದೆ, ಈ ಕಡೆ ಕಾರು, ಜೀಪು, ಬಸ್ ಇದೆಲ್ಲ ಹೋಗ್ಲಿ. ಒಂದು ಬ್ಯೂಟಿಫುಲ್ ಜಾಗ ತೋರಿಸ್ತೀನಿ ನೋಡಿ. ಇದು ಹೆಂಗಿದೆ ಅಂತ ನೋಡಿದ್ರ, ಇದನ್ನ ಹೇಳಕ್ ಆಗಲ್ಲ, ಅಷ್ಟೊಂದು ಚೆನ್ನಾಗಿದೆ ಇದು. ಇದು ಎಂತ ಲೇಕ್, ಏನ್ ವಿಷಯ ಏನ್ ಗೊತ್ತಾಯ್ತಿಲ್ಲ, ಸಖತ್ತಾಗಿದೆ. ಎಂತ ಒಂದು ಜಾಗ ಅಂತ ಹೇಳಿದ್ರೆ, ಯಪ್ಪ ದೇವ್ರೆ ನೋಡಿ ಅಲ್ಲಿ, ಯಪ್ಪ ಫುಲ್ ಗ್ರೀನ್, ಮಧ್ಯದಲ್ಲಿ ನೀರು. ಅಲ್ಲಿ ನೋಡಿ ಒಂದು ಟೆಂಟರ್ ಹಾಕಿದ್ದಾರೆ,
ನೋಡಿ ಇಲ್ಲೊಂದು ಟೆಂಟಲ್ಲಿ ಹಾಕಿದ್ದಾರೆ. ಏನು ಹೇಳೋದು ಹೇಳಿ ಇದನ್ನ. ಸಿಂಗಲ್ ರೂಮ್ ಇಲ್ಲ ಸರ್. ಎಷ್ಟಾಗುತ್ತೆ? ಫೈನಲಿ ರೂಮ್ ಸಿಕ್ಕಿದೆ. ಇದೇ ನಮ್ಮ ರೂಮ್, ಇದೇ ನಮ್ಮ ಲಗೇಜ್. ಓ ಮೈ ಗಾಡ್, ಚಿಕ್ಕ ರೂಮ, ಸಾಕು ಬಿಡಿ, ಟಯರ್ಡ್ ಆಗಿಬಿಟ್ಟಿದ್ದೀನಿ. ಒಂದು ವೆಜ್ ಉಪಹಾರಿಗೆ ಬಂದಿದ್ದೀನಿ, ರೈಸ್ ಚಪಾತಿ ಚೆನ್ನಾಗಿದೆ. ಮಧ್ಯಾಹ್ನದ ಊಟಕ್ಕೆ ಆಪೋಸಿಟ್ ಇವತ್ತು, ಚೆನ್ನಾಗಿ ಊಟ ಮಾಡಬೇಕು. ಓಕೆ, ಬಾಯ್ ಬಾಯ್ ಗೈಸ್. ತುಂಬ ಟಯರ್ಡ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾಳೆ ಸೋಲಾಪುರ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಗುಡ್ ನೈಟ್. ಸುಜಿನ್, ಟೇಕ್ ಕೇರ್, ಬಾಯ್ ಬಾಯ್.